ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ಇವತ್ತು ನಾವು ಸಾಟರ್ಡೆ ಏನೆಲ್ಲ ಫುಲ್ ಡೇ ಆ್ಯಕ್ಟಿವಿಟೀಸ್ ಇರುತ್ತೆ, ಏನೆಲ್ಲ ಆ್ಯಕ್ಟಿವಿಟೀಸ್ ಅಂತ ನೋಡೋಣ. ಸೊ ಬೆಳಗ್ಗೆ ಎವ್ರಿ ಡೇ ನಾವು ಎದ್ದ ತಕ್ಷಣ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀವಿ. ಎಲ್ಲ ಆಲ್ರೆಡಿ ಕೆಲವರು ಬಂದಿದ್ದಾರೆ, ಆಡ್ತಾ ಇದ್ದಾರೆ. ಮನೇಲಿ ನೀರಿಲ್ಲ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ₹5 ಕಾಯಿನ್ ಹಾಕಿ ನೀರು ತೊಗೊಂಡು ಹಂಗೆ ಕ್ಯಾನ್ ತೊಗೊಂಡೋಗಿ ಬರ್ಬೇಕಂತ ಹೋಗ್ಬೇಕು. ಬಂದು ಆಡ್ತಾ ಇದ್ದಾರೆ ನಮ್ಮವರೆಲ್ಲ. ನಾನು ಸ್ವಲ್ಪ ಲೇಟ್ ಆದ ಇವತ್ತು. ಎಲ್ಲರೂ ಆಡ್ತಾ ಇದ್ದಾರೆ. ಎಲ್ಲ ನಮ್ಮದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸೇ ನಮ್ಮ ಬ್ಯಾಚಲ್ಲಿರೋದೆಲ್ಲರೂ. ನೋಡಿ, ಅವರು ಆ ಕಡೆ ಇದ್ದಾರಲ್ವ, ಬಣ್ಣಕ್ಕೆ ಹಾಕ್ತಾ ಇದ್ರಲ್ವ, ಎಲ್ಲದನ್ನು ಮಿಸ್ ಮಾಡ್ತಾನೆ. ಸರಿಯಾಗಿ ಆಡೋದಿಲ್ಲ. ಒಂದು ಅಡ್ಡ ನಿಂತ್ಕೊಂಡ್ಬಿಡ್ತಾರೆ ನಾನು ಆಡಬೇಕು ಅಂತ. ನಮ್ಮೊಂದು ಬ್ಯಾಚಲ್ಲಿ ಒಂದು ಕಾಮಿಡಿ ಪೀಸ್ ಥರ ಅವರು. ಸೊ ಎವ್ರಿ ಡೇ ಆಡ್ತೀವಿ ನಾವು ಬ್ಯಾಡ್ಮಿಂಟನ್. ಬೆಳಗ್ಗೆ 6:30 ಅಪ್ ಟು 9:30ವರೆಗೂ ಆಡ್ತೀವಿ. ಸೊ ಮನೆಗೆ ಹೋಗಿ ಫ್ರೆಶ್ ಆಗಿ ರೆಡಿ ಆದ್ವಿ, ಹೋಗೋಣ. ಆಫೀಸ್ ಆಲ್ರೆಡಿ ಲೇಟ್ ಆಯಿತು, 10:30 ಆಗೈತಿ ಇವತ್ತು. ಆಲ್ರೆಡಿ 10:30 ಆಗೋಗಿತ್ತು, ಲೇಟ್ ಆಯಿತು. ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡು ಲೇಟಾಗಿ ಹೋಗ್ತಾ ಇದ್ದೀನಿ. ಫ್ಯಾನ್ ಮಾಡಿಲ್ಲ, ಆಫ್ ಮಾಡಿ ನಾವು ಲೈಟು ಫ್ಯಾನ್ ಎಲ್ಲ ಆಫ್ ಮಾಡಿಬಿಟ್ಟು ನಾವು ಮನೆಯಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಸ್ಟಾರ್ಟ್ ಆಗಿಬಿಡ್ತೀವಿ. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ನಿಮ್ಮ ಸೇಫ್ಟಿ, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕ್ದರೆ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ. ಯಾವ ಟೈಮಿಂಗ್ ಇರುತ್ತೆ ಹೇಳೋಕ್ಕಾಗಲ್ಲ. ನೀವು ರೀಲ್ಸಲ್ಲಿ ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರ, ಅನ್ಎಕ್ಸ್ಪೆಕ್ಟೆಡ್ ಎನಿ ಟೈಮ್ ಏನಾದರೂ ಆಗ್ಬೋದು. ಸೊ ಅದರಿಂದ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ಕೆಲವು ಹೇರ್ ಸ್ಟೈಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಲ್ಮೆಟೇ ಹಾಕಲ್ಲ. ಅಂಥವ್ರಿಗೆಲ್ಲ ದಯವಿಟ್ಟು ಹೆಲ್ಮೆಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನೀವು ಯಾರ್ಯಾರು ಬ್ಯಾಡ್ಮಿಂಟನ್ ಆಡ್ತೀರ ಎಲ್ಲರೂ ಅವರು ಕಮೆಂಟ್ ಮಾಡಿ. ನೋಡಿ, ಇಲ್ಲೊಂದು ಶಾಪ್ ಇದೆ, ಕೀರ್ತಿ ಸ್ಟೋರ್ ಅಂತ. ಏನು ಎಕ್ಸ್ಪೆನ್ಸಿವ್ ಗೊತ್ತಾ ಅಂತ. ಆಮೇಲೆ ನಾನು ಒಂದಿನ ತೊಗೊಂಡೆ. ಇಲ್ಲಿ ರೈಟ್ ಸೈಡಲ್ಲಿ ಇದೆ ಕೀರ್ತಿ ಸ್ಟೋರ್ ಅಂತ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಟೊಮೊಟೊ ಬೇರೆ ಕಡೆ ₹30 ಅಂದರೆ ಅವ್ರ ಅಂಗಡಿಯಲ್ಲಿ ₹60. ಏನು ಮಾರ್ತಿರುತ್ತೆ, ಬಟ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಎಲ್ಲ ಮಾರ್ತಾರೆ. ನಾವೇನು ದುಡ್ಡು ಕೊಟ್ಟು ತೊಗೊಳೋದು ಬೇಡ. ನಮ್ಮ ಹತ್ರ ನಾವು ವ್ಯವಸಾಯ ಮಾಡ್ತೀವಲ್ಲ, ನಮ್ಮನ್ನು ತೊಗೊಳ್ಳೋದು ₹2, ₹8, ₹10. ₹30 ಇರೋದನ್ನು ₹60 ಮಾಡ್ತಾನೆ. ವಿಷಯ ಮೆಡಿಸನ್ ತೊಗೊಂಡು ಆಗಬೇಕು ಅನ್ಸುತ್ತೆ, ಅದಕ್ಕೆ ಒಂದ್ಸಲ ಕೆಲಸ ಇದೆ. ಸೊ ಫುಲ್ ವಿಡಿಯೋ ನೋಡಿ ಏನು ಇದು ನೋಡಿ, ರಾಮಾಯಕರ ಬಸ್ ಸ್ಟಾಪ್. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಆಫೀಸ್ಗೆ. ಸೊ ಆಫೀಸ್ಗೆ ಬಂದು ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು
ಇವತ್ತು ಲಂಚ್ ಟೈಮಿಲ್ಲ, ಸೊ ಅದಕ್ಕೆ ಕಾಫಿ ಕುಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಬಾಸ್. ನಮ್ಮ ರಥ ನೋಡಿ ಇಲ್ಲೇ ಇರುತ್ತೆ, ಮಂಡೇ ಬೆಳಿಗ್ಗೆ ಹೋಗಿ. ಅಷ್ಟೆಲ್ಲ ನಾವು ರಾಘವೇಂದ್ರ ವೈಭಾಗ್ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಇನ್ನು ಅಲ್ಲಿ ಸ್ವಲ್ಪ ಕಾಫಿ ಇಷ್ಟ ಆಗಿಲ್ಲ, ಮತ್ತು ರೇಟು ಈ ಗ್ಯಾಸು ಎಫೆಕ್ಟಿಂದ ಎಲ್ಲ ಸ್ವಲ್ಪ ಪ್ರೈಸ್ಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಮತ್ತು ಕಾಫಿನೂ ಏನು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಆವಾಗಿಂದ ಕೊತಾಸ್ ಕಾಫಿ, ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಕೊತಾಸ್ ಕಾಫಿ. ಸೊ ಕೊತಾಸ್ ಕಾಫಿಗೆ ಹೋಗಿ ಕಾಫಿ ಕುಡ್ಕೊಂಡು ಬರ್ತೀವಿ. ರಾಮಾಯಕಲ ಬಸ್ ಸ್ಟಾಪ್, ಅವಾಗ ಬಸ್ಸಲ್ಲಿ ಬರೋದಿಲ್ಲ ನೋಡಿ. ರಾಮಾಯಕಲ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ನಮ್ಮ ಆಫೀಸ್ ಹತ್ರ ಬರ್ತೀವಿ. ರಾಮಾಯಕಲ ಬಸ್ ಸ್ಟಾಪ್ ಅಂತ ನಿಲ್ಲಿಸ್ತಾರೆ, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್. ತಾಟ್ನೊಂಗು ಗೊತ್ತಾ ನಿಮಗೆ? ತಾಟ್ನೊಂಗು ಯಾರಾದ್ರು ನೋಡಿದ್ದೀರಾ, ಯಾರು ತಿಂದಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಆ ಥರ ಫ್ರೆಶ್ ಆಗಿ ಅಲ್ಲೇ ಸುಲ್ಲು ಕೊಡ್ತಾನೆ, ಒಂದು ಕಾಯಿ 50 ರೂಪಾಯಿ ಅಂತೆ. ಕಾಫಿ ಡಿ ಎಮ್ ಕೆ ರಿಪೇರಿ ಮಾಡ್ತಾ ಇದ್ದೀರಾ? ಕೊತಾಸ್ ಕಾಫಿ ಕಾಫಿ ಚೆನ್ನಾಗಿರುತ್ತೆ. ಇವ್ರ ಸಂಬಳ ತಗೊಳ್ಳೋದಕ್ಕೆ ನಮಗೆ ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅವರು ಮೆಹಂದಿ ಆರ್ಟಿಸ್ಟ್, ಮೆಹಂದಿ ಆಗಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಲಾ ಶೋರೂಮ್ ಏನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಟೂ ವೀಲರ್ಗಳು ಇತ್ತು, ಏನೋ ಗೊತ್ತಿಲ್ಲ. ಬಿಲ್ಡಿಂಗ್ ರಿನೋವೇಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಕೆಳಗಡೆ ಒಂದು ಸ್ಪೋರ್ಟ್ಸ್ ಶಾಪು ಇತ್ತು, ಅದನ್ನು ಸಮೇತ ಕ್ಲೋಸ್ ಮಾಡ್ಬಿಟ್ಟಾರೆ. ನೋಡಿ, ಜನ ಓಡಾಡೋ ಕಡೆ ಈ ಥರ ಪಾರ್ಕ್ ಹೋಗ್ಬಿಡ್ತಾರೆ ಕಾರುಗಳನ್ನ. ನಾವು ಫಸ್ಟ್ ನೋಡಿ ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿದ್ವಿ. ICICI ಬ್ಯಾಂಕ್ ಇದೆಯಲ್ಲ ಅದ್ರ ಮೇಲೆ. ಏನಪ್ಪ ರೆಂಟು ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಎಲ್ಲ ಒಂದೊಂದು ಕೋವಿಡಲ್ಲಿ ಸ್ವಲ್ಪ ದಿನ ಬಾಡಿಗೆ ತೊಗೊಂಡಿಲ್ಲ ಇವರು, ಎಲ್ಲ ದಿನವೂ ತೊಗೊಂಡ್ರು. ಏನು ಕೋವಿಡ್ ಅಂದರೆ ಊಟ ಮಾಡಿಲ್ಲ ಅಂತ ಕೇಳ್ತಾರೆ ಓನರು. ಅದಕ್ಕೆ ಏನು ಹೇಳೋಣ, ಆಯ್ತಪ್ಪ ಗುರು ಅಂತ ಹೇಳ್ಬಿಟ್ಟು ನೋಡಿ ಇದೆ ಅಂಬಾರ ಐಸ್ ಕ್ರೀಮ್. ಇದು ಮೇಲೇ ನಮ್ಮ ಆಫೀಸ್. ಲೇಡೀಸ್ದು ಬಟ್ಟೆ ಅಂಗಡಿ ಇದು. ಬಂದ್ವಿ ಆಫೀಸ್ಗೆ.
ಟೈಮ್ ಆಯಿತು. ಸೊ ಇವಾಗ ಮೆಜೆಸ್ಟಿಕ್ ಹೋಗಬೇಕು, ಕೆಲಸ ಇದೆ ಅಲ್ಲಿ. ಕೆಲಸ ನೋಡಿಕೊಂಡು ನೋಡೋಣ. ಮಳೆ ಬರ್ತಾಯಿದೆ, ಈಗ ನೆನ್ಕೊಂಡು ಹೋಗ್ಬೇಕು. ಛತ್ರಿ ಬೇರೆ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಬಂದಿಲ್ಲ. ಸೊ ಮಳೆ ಬೀಳ್ತಾನೆ ಇದೆ. ಈ ಥರ ಹನಿ ಮಳೆ ಬೀಳ್ತಾ ಇರ್ಬೇಕಾದ್ರೆ ಐಸ್ ಕ್ರೀಮ್ ತಿಂದರೆ ಚೆನ್ನಾಗಿರುತ್ತಾ ಇಲ್ಲ ಬಜ್ಜಿ ಬೋಂಡ ತಿನ್ನೋದು ಚೆನ್ನಾಗಿರುತ್ತಾ? ನಿಮ್ಗೆ ಯಾವ್ದು ಇಷ್ಟ ಅನ್ನೋ ಕಮೆಂಟ್ ಮಾಡಿ. ಈ ಮಳೆ ಹೆಂಗೆ ಅಂದರೆ ಜೋರಾಗಿ ಬರಲ್ಲ, ನಿಧಾನವಾಗಿ ಬರಲ್ಲ, ಒಂಥರ ಬೀಳ್ಬೇಕಾ ಬಿಡಬಾರ್ದ ಅನ್ನೋ ಥರ ಮಾನ್ಸೂನ್ ಥರ ಇಟ್ಕೊಬಿಟ್ಟಿದೆ. ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಬಸ್ ಇವತ್ತು ಎಷ್ಟು ಬರುತ್ತೋ ಗೊತ್ತಿಲ್ಲ. ಸೈಡಲ್ಲಿ ನೀರಿದೆ ಸ್ವಲ್ಪ. ಅಲ್ಲಿದೆ ಬಸ್ಸು. ಕರೆಕ್ಟಾಗಿ ಬಸ್ ಬಂದರೆ ಒಂದು 25 ಮಿನಿಟ್ಸಿಂದ 30 ಮಿನಿಟ್ಸ್ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದ್ರೆ. ಬಸ್ಸಲ್ಲಿ ಹೋದರೆ ಹಾಫ್ ಆನ್ ಅವರ್ ಆಗುತ್ತೆ, ಅಂದರೆ ಬೈಕಲ್ಲಿ ಹೋದರೆ ಒಂದು 20 ಮಿನಿಟ್ಸು ಇಲ್ಲ 15 ಮಿನಿಟ್ಸ್ ಇಷ್ಟೇ. ಬಟ್ ನಮ್ಮ ಅದೃಷ್ಟ ಬಸ್ ಬರೋಲ್ಲ, ತಗೊಂಡಿರ್ಬೇಕು. ಅಂದರೆ ಬೈಕಲ್ಲಿ ಹೋದರೆ ಒಂದು 15 to 20 ಮಿನಿಟ್ಸ್ ಬೇಗ ಹೊರಟೋಗ್ಬೋದು. ಟ್ರಾಫಿಕ್ ಇದೆ. ಸಂಪಿಗೆ ರೋಡ್, ಮಂತ್ರಿ ಮಾಲ್, ಮಂತ್ರಿ ಸ್ಕ್ವೇರ್. ಆ ಬಿಲ್ಡಿಂಗು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಅದು ಹಂಗೆ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇದೆ. ಯಾವಾಗ ಫಿನಿಷ್ ಆಗೋದೋ ಗೊತ್ತಿಲ್ಲ. ನಾನು ಬೆಂಗಳೂರು ಬಂದಾಗಿಂದ ನೋಡ್ತಾ ಇದ್ದೀನಿ. ಫುಲ್ ಜಾಮ್ ಇದೆ ಇಲ್ಲಿ. ಇದೆ ಮೆಜೆಸ್ಟಿಕ್ಕು. ಕಮ್ಮಿ ಕ್ವಾಲಿಟಿನಲ್ಲಿ ಕಮ್ಮಿ ಬಜೆಟಲ್ಲಿ ಬೇಕಂದರೆ ಇಲ್ಲಿ ತೊಗೊಳ್ಳಿ. ಆ್ಯಕ್ಚುಲಿ ನಮಗಿನ್ನೂ ತುಂಬ ಟೈಮ್ ಇದೆ. ಬಸ್ ಎಂಟ್ರಿ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ನೋಡಿದೆ ಸ್ವಲ್ಪ ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದಿದ್ದಾನೆ. ಮಳೆ ಬೇರೆ ಬರ್ತಾನೇ ಇದೆ. ನಮಗಿನ್ನೂ ತುಂಬ ಟೈಮ್ ಇದೆ ರೈಲ್ವೆ ಸ್ಟೇಷನ್ ಹೋಗೋಕ್ಕೆ. ಇಲ್ಲಿ ನೋಡಿ ದಂಧೆ ಮಾಡೋರು ಬರ್ತಾ ಇದ್ದಾರೆ. ನಾನು ಫುಲ್ಲು ರೆಕಾರ್ಡ್ ಮಾಡೋಕ್ಕಾಗಲ್ಲ. ನೋಡಿ ನಿಂತಿದ್ದಾರೆ, ಇಲ್ಲಿದ್ದಾರೆ, ಈ ಕಡೆನೂ ಇದ್ದಾರೆ, ಬಟ್ ನಾನು ರೆಕಾರ್ಡ್ ಮಾಡಿಲ್ಲ. ಯಾವಾಗೂ ಇರ್ತಾರೆ ಇಲ್ಲಿ ದಂಧೆ ಮಾಡೋರು, ಇಲ್ಲಾಂದರೆ ಅಲ್ಲಿ ಮೇಲೆ ಸ್ಟೆಪ್ಸ್ ಮೇಲೆ ಇರ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ.
ಇವಾಗೂ ಜನ ಇಲ್ಲಿ ತುಂಬ ಜನ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲೂ ಇರ್ತಾರೆ, ಬಂದಿದ್ದಾರೆ ನೋಡಿ, ಇಲ್ಲಿ ಕೂತಿದ್ದಾರೆ. ಇಲ್ಲಿ ಕೂತಿದ್ದಾರೆ ನೋಡಿ, ಅವರೇ ಈ ದಂಧೆ ಮಾಡೋರು ಮಾತಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಾಗೆಲ್ಲ ಟ್ರೈನ್ಗೆ ಹೋಗೋದಿನ್ನೂ ಟೈಮ್ ಇದೆ ನನಗೆ. ಊರಿಂದ ನಮ್ಮ ಮಾವ ಅವರ ಮಗಳು ಮತ್ತು ಮಗ ಇಬ್ಬರು ಬರ್ತಾರೆ. ಅವ್ರನ್ನ ರೈಲ್ವೆ ಸ್ಟೇಷನಿಂದ ಕರ್ಕೊಂಡೋಗಿ KSRTC ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ಸ್ಬೇಕು. ಅವರು ಮೂಡುಬಿದ್ರೆ ಹೋಗ್ತಾರೆ, ಮಂಗಳೂರು ಹತ್ರ ಕಾಲೇಜ್ಗೆ ಹೋಗ್ತಾರೆ ಅವರಲ್ಲೇ. ಸೊ ಅವ್ರನ್ನ ಗೊತ್ತಾಗಲ್ಲ ಬಸ್ ಹತ್ತೋದು ಮತ್ತು ಟಿಕೆಟ್ ಬುಕ್ ಮಾಡಿ ಕಳ್ಸೋ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು, ಇತ್ತ ಕರ್ಕೊಂಡೋಗಿ ಬಸ್ ಹತ್ಸು ಅಂತ. ಅದಕ್ಕೆ ನಾನು ಇವ್ನ ಪಿಕಪ್ ಮಾಡ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ಸ್ಬೇಕು. ನೋಡಿ, ಇದೇ KSRTC ಬಸ್ ಸ್ಟ್ಯಾಂಡು. ಅವ್ರನ್ನ ಕರ್ಕೊಬಂದೆ, ಅಲ್ಲಿಂದ ಕರ್ಕೊಬಂದು ಅವ್ರಿಗೆ ಊಟ ಕೊಡಿಸ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಆ್ಯಕ್ಚುಲಿ 8:36 ಅಂತ ಹಾಕಿದ್ದಾರೆ, ನೋಡೋಣ ಎಷ್ಟೊತ್ತಿಗೆ ಬರುತ್ತೆ. ಸೊ ಅಲ್ಲೇ ಸುಮ್ಮನೆ ಅವ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟು ನಾನು ಸುತ್ತಾಡ್ತಾ ಇದ್ದೀನಿ. ನೋಡಿ ಹಿಂಗಿದೆ KSRTC ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ಕು, ಟರ್ಮಿನಲ್ 2A ಅಂತೆ. ಟರ್ಮಿನಲ್ 2Aನಲ್ಲಿ ಸೆಕೆಂಡ್ ಪ್ಲಾಟ್ಫಾರ್ಮಿಗೆ ಬರುತ್ತೆ. ಈ ಥರ ಇದೆ ಬಸ್ ಸ್ಟ್ಯಾಂಡು. ಸುಮ್ಮನೆ ಅವ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟು ನಾನು ಈ ಥರ ಸುತ್ತಾಡ್ತಾ ಇದ್ದೀನಿ. ಮೀಲ್ಸ್ ಕೊಡಿಸಿದವ್ರಿಗೆ ಊಟ ಮಾಡಿದ್ರು, ಆರಾಮಾಗಿ ಕೂತಿದ್ದಾರೆ. ಮತ್ತು ಬಸ್ ಬಂದರೆ ಬಸ್ ಹತ್ಸಿಬಿಡಬೇಕು. ಬಸ್ ಹತ್ಸಿದ್ರೆ ಮುಗೀತು, ನಮ್ಮ ಹತ್ಸ್ಬಿಟ್ಟು ಹೋಗೋದೇ ನಮ್ಮ ಕೆಲಸ. ಬಸ್ ಹೆಂಗೋ ಬೇಗ ಬಂದ. ಬಸ್ ಸ್ಟ್ಯಾಂಡ್ಗೆ 8:15 ಅಂತ ಹೇಳಿದ್ರೆ ನನಗೂ ಟ್ರೈನ್ ಸಿಗ್ತಾ ಇರಲಿಲ್ಲ. ಸೊ ಬೇಗ ಬಂದ. ನಾನು ಅವ್ರಿಗೆ ಸ್ಲೀಪರ್ ಟಿಕೆಟ್ ಬುಕ್ ಮಾಡಿ ಬಸ್ ಹತ್ಸಿ ಕೂರಿಸಿ ಊಟ ಮೀಲ್ಸ್ ಕೊಡಿಸ್ಬಿಟ್ಟು ಬಸ್ ಹತ್ಸ್ಬಿಟ್ಟು ನಾನು ಇವಾಗ ಹೊಡ್ತಾ ಇದ್ದೀನಿ. ನಮಗೆ 8:15 ಟ್ರೈನು ಮೆಜೆಸ್ಟಿಕ್ಕಲ್ಲಿ, ತಿರುಪತಿ ಗಾಡಿ. ಅಲ್ಲಿ ನಮ್ಮ ಕಾಮಸಮುದ್ರದ ಸ್ಟಾಪ್ ಇರುತ್ತೆ. ಸೊ ಆರಾಮಾಗಿ ಅಲ್ಲಿ ಇಳ್ಕೊಂಡು ಹೋಗ್ಬೋದು. 4 ಕಿಲೋಮೀಟ್ರ್ ಅಷ್ಟೇ. ನೋಡಿ, ಇದರಲ್ಲಿ ದಂಧೆ ಮಾಡೋರನ್ನ ತೋರಿಸ್ತೀನಿ, ನೋಡ್ತಾಯಿರಿ. ಇಲ್ಲಿ ಫುಲ್ಲು ಇದು ಮೆಟ್ರೋ ಸ್ಟೇಷನ್ ಕಡೆಯಿಂದ ಮತ್ತು KSRTC ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೋಗೋ ದಾರಿ. ನೋಡಿ, ಇಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ನಮ್ಮನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನನಗೆ ಇಲ್ಲೂ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಮಾತಾಡ್ಸಿದ್ರು ಒಬ್ಬರು. ನಾನೇನು ತಲೆ ಕೆಡಿಸ್ಕೊಂಡು ನಾವು ಬಂದ್ಬಿಟ್ಟಂಗೆ ಸೈಲೆಂಟಾಗಿ. ನೋಡಿ, ಇಲ್ಲಿ ನಿಂತಿದ್ದಾರೆ, ಈ ಕಡೆ ಲೆಫ್ಟಲ್ಲಿ ನಿಂತಿದ್ದರು. ನಾನು ಸುಮ್ಮನೆ ಮೊಬೈಲ್ ರೆಕಾರ್ಡನ್ನು ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಕೈಯಲ್ಲಿ ಹಿಡ್ಕೊಂಡು. ಬಟ್ ಅವ್ರು ರೆಕಾರ್ಡ್ ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗಲ್ಲ.
ಮೋಸ್ಟ್ಲಿ 8 ಗಂಟೆ ಆಗಿದೆ. 8 ಕಾಲು ಆಗ್ತಾ ಇದೆ. ತುಂಬ ಜನ ಶಾಪಿಂಗ್ ಮಾಡ್ತಾರೆ ಇಲ್ಲಿ ಅಂಡರ್ಗ್ರೌಂಡಲ್ಲಿ, ಮೆಜೆಸ್ಟಿಕ್ಕಲ್ಲಿ ತುಂಬ ಜನ ಶಾಪಿಂಗ್ ಮಾಡೋದಕ್ಕೆ ಅವ್ರು ಅಷ್ಟೊಂದು ಜನ ವ್ಯಾಪಾರಸ್ಥರಿದ್ದಾರೆ ನೋಡಿ. ವ್ಯಾಪಾರ ಎಲ್ಲ ಅವ್ರು ಏನಕ್ಕೆ ಇರ್ತಾರೆ? ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಮತ್ತು ನೋಡಿ ನಿಮ್ಗೆ ಇಲ್ಲೂ ದಂಧೆ ಮಾಡೋದು ತೋರಿಸ್ತೀನಿ. ಆವಾಗಲೇ ಸ್ವಲ್ಪ ಜನ ಇದ್ರು, ಇವಾಗ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಇಲ್ಲಿಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿದ್ದಾರೆ ನೋಡಿ, ಇಲ್ಲಿ ಕೂತಿದ್ದಾರೆ. ಫೋನ್ ತಿರ್ಸೋಕ್ಕಾಗಿಲ್ಲ ನೋಡೋಕ್ಕೆ. ಮತ್ತು ನೋಡಿ ಇಲ್ಲಿ ಯಾರೋ ಟೈಮ್ ಕೇಳೋದು ನಾನು, ಅದಕ್ಕೆ ಹಿಂಗೆ ತಿರ್ಸಿದೆ. ನೋಡಿ ಕೂತಿದ್ದಾರೆ, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಕೂತ್ಕೊಂಡಿದ್ದೆ ಪರವಾಗಿಲ್ಲ, ಹೋಗೋರು ಬರೋನೆಲ್ಲ ಮಾತಾಡಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಸ್ವಲ್ಪ ಫ್ಯಾಮ್ಲಿ ಜೊತೆ ಬರೋರಿಗೆಲ್ಲ ಸ್ವಲ್ಪ ಕಂಫರ್ಟಬಲಾಗಿ ಫೀಲ್ ಆಗಲ್ಲ ಅವರು. ಗ್ಯಾರಂಟಿ ಇವತ್ತು ನೈಟ್ 11 ಗಂಟೆ ಆಗುತ್ತೆ ಮನೆಗೆ ಹೋಗೋದು. ಈ ತಿರುಪತಿ ಟ್ರೈನ್ ಹಂಗಂದರೆ ಇಲ್ಲಿ ಬರಬೇಕಾದ್ರೆ ಆನ್ ಟೈಮ್ ಬರೋಲ್ಲ, ಹೋಗ್ಬೇಕಾದ್ರೆ ಆನ್ ಟೈಮ್ ಹೋಗೋದಿಲ್ಲ. ಬಟ್ ಅಲ್ಲಿ ರೀಚ್ ಆಗಬೇಕಾದ್ರೆ ಮಾತ್ರ ಆನ್ ಟೈಮ್ ಕರೆಕ್ಟಾಗಿ ಇನ್ನೂ ಮುಂಚೆನೇ ಹೊರಟೋಗ್ತಿರ್ತಾನೆ. ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಡಿಸ್ಪ್ಲೇನಲ್ಲಿ ನೋಡೋಣ. ಪ್ಲಾಟ್ಫಾರ್ಮ್ ನಂಬರು 6, ತಿರುಪತಿ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 6ಅಲ್ಲಿದೆ. ಇನ್ನು ಬಂದಿಲ್ಲ ಟ್ರೈನು, ಜಸ್ಟ್ ಎಷ್ಟೊತ್ತಿಗೆ ಅಂತ ಹಾಕಿದ್ದಾರೆ. UTS ಅಂತ ಇತ್ತು ಫಸ್ಟ್ ಹಾಫು, ಇವಾಗ ಅದನ್ನು ರೈಲ್ ಒನ್ ಅಂತ ಮಾಡಿದ್ದಾರೆ ನೋಡಿ. ಇನ್ನೂ ಮಿಷನ್ ಓಪನಿಂಗ್ ಆಗಿಲ್ಲ. ಸೊ ಇನ್ನು ಮಿಷನ್ ಓಪನಿಂಗ್ಗೆ ನಮ್ಮ ಪ್ರೆಸೆಂಟ್ CM DK ಅವರು ಬರಬೇಕು, ಇಲ್ಲ ಮೋದಿ ಅವರು ಬರಬೇಕು, ಗೊತ್ತಿಲ್ಲ. ಅಷ್ಟವರೆಗೂ ಯಾರನ್ನ ಚೆಕ್ ಮಾಡೋಣ ನೋಡಿ. ಎಷ್ಟು ಜನ ಥರ ಟ್ರಾವೆಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಟ್ರಾವೆಲ್ ಮಾಡೋ ಕಡೆ ಸೆಕ್ಯೂರಿಟಿ ಇಲ್ಲ, ಚೆಕ್ ಮಾಡೋರೇ ಇಲ್ಲ. ಹಿಂಗೆ ಕಥೆ ಹಿಂಗಾದ್ರೆ. ಟ್ರೈನ್ ನಿಂತಿದೆ. ಹೌದು, ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಯಾರಿಗೆಲ್ಲ ಟ್ರೈನ್ ಎಕ್ಸ್ಪೀರಿಯೆನ್ಸು, ಒಳ್ಳೆ ಮೆಮೊರಿ, ಫುಲ್ ಎಕ್ಸ್ಪೀರಿಯೆನ್ಸು, ಏನೋ ಆ ಥರ ಗುಡ್ ಮೆಮೊರಿ ಇದ್ದರೆ ಯಾರಾದರೂ ಕಮೆಂಟ್ ಮಾಡಿ. ಇನ್ನು ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೀನ ಟ್ರೈನಲ್ಲಿ ಅಂತ ನೋಡಿ. ಸ್ಟೇಷನ್ನು ಮಳೆ ಬಂದು ನಿಂತಿದೆ, ಬಟ್ ಲೈಟಾಗಿ ತೂರ್ತಾ ಇದೆ. ತುಂತುರು ಮಳೆ ಹನಿ ಹನಿಯಾಗಿ ಬೀಳ್ತಾ ಇದೆ. ಸೊ ನಾವು ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಹೋಗ್ಬೇಕು. ಎಷ್ಟು ಜನ ಓಡ್ತಾರೆ. ಇದು ನಮ್ಮ ಜನರಿಗೆ ಟ್ರೈನ್ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ, ಇವಾಗ ಮೆಟ್ರೋ ರೇಟ್ಗಳು, ಬಸ್ ರೇಟ್ಗಳು ಗಗನ ಕೆರೆಸಿ ಇಟ್ಟಿದ್ದಾರೆ.
ಅದೇ ಟ್ರೈನ್ ಇಲ್ಲ ಅಂತ ಹೇಳಿದ್ರೆ ಮುಗೀತು ಕತೆ. ಫುಲ್ ದುಡ್ಡೇ ದುಡ್ಡು ಗೌರ್ಮೆಂಟ್ಗೆ. ಈ ಕಡೆ ಪ್ಲಾಟ್ಫಾರ್ಮ್ ನಂಬರು ರೈಟಿಗೆ ಹೋದರೆ ಪ್ಲಾಟ್ಫಾರ್ಮ್ ನಂಬರ್ 5. ಸೊ ಸ್ಟ್ರೈಟ್ ಹೋದರೆ ಪ್ಲಾಟ್ಫಾರ್ಮ್ ನಂಬರ್ 6. ಸೊ ನಾವು ಪ್ಲಾಟ್ಫಾರ್ಮ್ ನಂಬರ್ 6ಗೆ ಹೋಗಬೇಕು. ನೋಡಿ ಇಷ್ಟು ಜನ ಇದ್ದಾರೆ. ಎಲ್ಲ ಇವರೆಲ್ಲ ತಿರುಪತಿಗೆ ಹೋಗೋರು ಅನಿಸುತ್ತೆ. ವೆಯ್ಟ್ ಮಾಡ್ತಾ ತಿರುಪತಿ ತಿಮ್ಮಪ್ಪನ ನೋಡೋಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಒಂದು ಮಿಲ್ಕ್ ತೊಗೊಂಡು ಕುಡಿಯೋ ಟೈಮ್ ಇದೆ. ಟ್ರೈನ್ ಬಂದಿಲ್ಲ. ಸೊ ಆ ಟೈಮ್ ಬಂದೆ ಸ್ಟೇಷನ್ಗೆ. ಟ್ರೈನ್ ಬರ್ತಾ ಇದೆ ತಿರುಪತಿ ಟ್ರೈನು. ತಿಮ್ಮಪ್ಪನ ನೋಡೋಕೆ ಹೋಗೋರೆಲ್ಲ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ತಿರುಪತಿಗೆ ಹೋಗೋರೇ ಹತ್ತಾರೆ. ಇನ್ಬಿಟ್ಟು ನಮ್ಮಂಥವ್ರು ಹತ್ತೋದು ಕಮ್ಮಿ, ಬಟ್ ಲಾಂಗ್ ಜರ್ನಿ ಜಾಸ್ತಿ. ಆಲ್ಮೋಸ್ಟ್ ಅಲ್ಲಿ ಬಿಟ್ಟಿದ್ದು 8:40 ಬಿಟ್ಟ. ಸೊ 10:45 ಬಂದಿದ್ದಾನೆ. ನಮ್ಮ ಸ್ಟೇಷನ್ ಕಾಮಸಮುದ್ರ ಅಂತ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ನಮ್ಮ ಊರು. ಸೊ ನಮ್ಮ ಅಪ್ಪ ಬಂದಿರ್ತಾರೆ. ಫ್ರಂಟಲ್ಲಿ ಜನರಲ್ ಇದರಲ್ಲಿ 3 ಕೋಚ್ ಇದೆ. ಹಿಂದೆ ಎಷ್ಟಿದೆ ಗೊತ್ತಿಲ್ಲ, ಹಿಂದೆ ಹೋಗಿಲ್ಲ ನಾನು. ನೋಡಿ ಥರ ಟ್ರ್ಯಾಕ್ ದಾಟೋಗೋದು ತಪ್ಪು. ಅದೇ ಬೆಂಗಳೂರು ಸಿಟಿಲಾದರೆ ಫೈನ್ ಹಾಕ್ಬಿಡ್ತಾರೆ ನೋಡಿದ್ರೆ ಅವರು. ಇಲ್ಲಾಂದರೆ ಊರ ಕಡೆ ಅಲ್ವ ಯಾರೂ ಕೇಳೋದಿಲ್ಲ. ಟ್ರ್ಯಾಕ್ ಮಾತ್ರ ದಾಟ್ಕೊಂಡು ಹೋಗಲೇಬಾರ್ದು ಯಾವತ್ತೂ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅಪ್ಪ ಬಂದೇ ರೆಡಿಯಾಗಿದ್ದಾರೆ. ಇವರು ಹುಷಾರಿಲ್ಲ, ಫೀವರು, ಮತ್ತು ಯಾರು ನಾನು ಕರ್ಕೊಬರೋರಿಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪನೇ ಬಂದರು. ಮಳೆ ಬರೋ ಥರ ಇದ್ದೆ. ರೈಲ್ವೆ ಹಿಂದೆ ಕರೆಕ್ಟಾಗಿ ಒಂದು 5 ಕಿಲೋಮೀಟರ್ ಬರುತ್ತಾರೆ ಮನೆ. ರೋಡ್ ಹೊಸ್ದಾಗಿ ಹಾಕ್ಬಿಟ್ಟವ್ರೆ. ಸೈಡೆಲ್ಲ ರೇಡಿಯಮ್ ಐಡೆಂಟಿಫಿಕೇಷನ್ ಥರ ಹಾಕಿದ್ದಾರೆ. ಸೊ ಎಲ್ಲರೂ ಈಸಿಯಾಗಿ ಇರುತ್ತೆ ಅಂತ. ನೈಟ್ ಟೈಮಲ್ಲಿ ತುಂಬ ಜನ ಆಪೋಸಿಟ್ ವೆಹಿಕಲ್ ಬಂದರೆ ಗೊತ್ತಾಗಲ್ಲ ನಮಗೆ ಏನು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟು ನಾವು ರೋಡಲ್ಲಿ ಎಲ್ಲಿ ಹೋಗ್ಬೇಕು, ಸೈಡ್ ಎಷ್ಟು ಸೈಡ್ ಬಿಡಬೇಕನ್ನೋ ಗೊತ್ತಾಗೋ ಐಡಿಯಾ ಇರೋದಿಲ್ಲ. ಆ ಥರ ರೇಡಿಯಮ್ ಇಲ್ದಿರಿದ್ರೆ, ರೇಡಿಯಮ್ ಇದ್ದರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇದು ನಮ್ಮೂರು ಕೆರೆ ಹತ್ರ ಹಾಕಿರೋದು. ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗಿ ತುಂಬ ಜನ ಸತ್ತೋಗಿದ್ದಾರೆ. ಸೊ ಅದರಿಂದ
ಡಬಲ್ ರೋಡ್ ಥರ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮಾತ್ರ, ಯಾವಾಗೋ ಬ್ಲಿಂಕ್ ಆಗ್ತಾ ಇರುತ್ತೆ. ಮನೆ ಹತ್ರ ರೀಚ್ ಆದ್ವಿ. ಎಲ್ಲರಿಗೂ ಥ್ಯಾಂಕ್ ಯು. ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ನೋಡಿ ನಮ್ಮ ಮಗ ಬಂದ ತಕ್ಷಣ ಗಾಡಿ ಕಿತ್ತಕೊಂಡು ಹೋಗ್ತಾ ಇದ್ದಾನೆ.